ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ ಅಂದ್ರೆ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ ಆತ್ಮಹತ್ಯೆ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಲವರ್ ಟಾರ್ಚರ್ ನೇಣು ಬಿಗಿದುಕೊಂಡು ವಿದ್ಯಾರ್ಥಿನಿ ಅಶ್ವಿನಿ ಆಂಟಿಯರ ಜೊತೆ ಲವರ್ ಚೇತನ್ ಮಾತನಾಡ್ತಾ ಇದ್ದ. ಅವನ ಟಾಕಿಂಗು ಚಾಟಿಂಗು ಎಲ್ಲ ರಿವೀಲ್ ಆಗಿದೆ. ಸೆಲ್ಫಿ ವಿಡಿಯೋ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ ಅಶ್ವಿನಿ. ಕಳೆದ ವಾರದ ಆತ್ಮಹತ್ಯೆ ಮಾಡ್ಕೊಂಡಿದ್ರು ವಿದ್ಯಾರ್ಥಿನಿ ಅಶ್ವಿನಿ. ಚಿಕ್ಕನಾಯಕನಹಳ್ಳಿ ಸಿದ್ದನಕಟ್ಟೆ ಗ್ರಾಮದಲ್ಲಿ ನಡೆದಿದಂತಹ ಘಟನೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಸಿದ್ದನಕಟ್ಟೆ. ನೋಡಿ, ಅಶ್ವಿನಿ ಯಾಕೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ. ಆಕೆಯ ಲವರ್ ಇದ್ನಲ್ಲ ಇವನು, ಅವ್ನು ಪೋಸ್ಟ್ ಕೊಟ್ಟಿದ್ದಾನೆ ನೋಡಿ. ಅವನು ಇನ್ನು ಈಗ ಮೀಸ ಚಿಗುರ್ತಾ ಇದೆ. ಅವ್ನು ಪೋಸ್ಟ್ ಕೊಟ್ಟಿದ್ದಾನಲ್ಲ, ಅವನಿಗೊಂಥರ ಆಂಟಿ ಪ್ರೀತ್ಸೆ ಚಟ ಇತ್ತಂತೆ. ಆಂಟಿಯರ ಜೊತೆ ಇವನ ಟಾಕಿಂಗು ಚಾಟಿಂಗು ಡೇಟಿಂಗು ಎಲ್ಲ ಕೂಡ ರಿವೀಲ್ ಆಗಿದೆ. ಪಾಪ ಅಶ್ವಿನಿ ಪೋಷಕರು ಹೊಟ್ಟೆ ನೋವು ತಡೆಯೋಕ್ಕಾಗದೆ ಅವಳೇನೋ ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ರಂತೆ. ಪೋಷಕರ ಮಾತಿನಂತೆ ಕೇಸನ್ನು ಕ್ಲೋಸ್ ಮಾಡಿಬಿಟ್ಟಿದ್ರು ಪೊಲೀಸರು. ಅಶ್ವಿನಿ ಮೊಬೈಲ್ ಸಿಕ್ಕಾದ್ಮೇಲೆ ಗೊತ್ತಾಗಿದೆ ಪ್ರಿಯಕರನ ಕಳ್ಳಾಟ ಬಯಲಾಗಿದೆ. ಆಂಟಿಯರ ಜೊತೆಗೆ ಚೇತನ್ ಮಾತನಾಡಿರುವಂತಹ ಆಡಿಯೋ ಕೂಡ ಸಿಕ್ಕಿದೆ, ಕೇಳಿಸ್ಕೊಳ್ಳಿ. ಹಲೋ ಹಲೋ, ಹಾ ಹೇಳು. ಏನ್ ಹೇಳ್ಬೇಕು? ಏನ್ ಮಾಡ್ತಿದ್ಯಾ? ಅದೆಲ್ಲ ನಿನ್ಗ್ಯಾಕೆ ಹಾ ನಿನ್ಗ್ಯಾಕೆ ಅಂತ. ಅಲ್ಲ, ಚೆನ್ನಾಗಾದ್ರ ಈಗ ಇಬ್ರು? ಯಾರಿಬ್ರು ಚೆನ್ನಾಗ್ ಪಟ್ಕೊಂಡು ನಿನ್ಗೇನು ಆಗಂಗಿಲ್ಲ. ನಿಂದೇನೋ ನೀನ್ ನೋಡ್ಕೊ. ಫೋನ್ ಏನಕ್ ಮಾಡಿಸ್ತಾ ಇದ್ಯಾ ನನಗೆ? ಮಾಡ್ರಿ ಅಂತಾನೆ ಮಾತಾಡಕ್ಕೆ. ಏನ್ ಮಾತಾಡ್ಬೇಕು? ನಿನ್ನ ಹತ್ರ ಏನ್ ಮಾತಾಡ್ಬೇಕು? ನಿನ್ನಂತ ಮಾತಾಡ್ಯಾಕ ನನ್ ಬಾಯಿ ಹೊಲ್ಸ್ ಮಾಡ್ಕೊಂಡ್ಲಿ. ಹೇಳು ನನ್ನಂತ. ಸುಮ್ನೆ ಬೇಕಂತ ಫೋನ್ ಮಾಡಿ ಇದ್ ಮಾಡ್ಬೇಡ. ಏನ್ ಬೇಕು ಅಂತ ಏನಕ್ಕೆ ಫೋನ್ ಮಾಡಿಸ್ತಾ ಇದ್ಯಾ ನೀನ್? ಯಾರ್ಯಾರ ನಂಬರ್, ಯಾರ್ಯಾರ ಫೋನ್ ಇಂದ? ತುಮಕೂರು ಪ್ರತಿನಿಧಿ ಹೇಮಂತ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೇಮಂತ್, ಇವತ್ತಿನ ಯಂಗ್ ಜನರೇಷನ್ ಅಲ್ಲಿ ಕೆಲವೊಬ್ಬರ ಇಂಥ ಆಡಿಯೋಗಳು ವಿಡಿಯೋಗಳು ನೋಡಿದಾಗ ಬಹಳ ಅಸಹ್ಯ ಆಗತ್ತೆ. ಒಬ್ಬರ ಜೊತೆ ಒಬ್ಬ ಹೆಣ್ಮಗಳ ಜೀವನನೇ ಹಾಳು ಮಾಡಿದ್ದಾನೆ. ಆಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಆಗಿದ್ದಾನೆ ಇವನು. ಏನ್ ಕಥೆ ಇವಂದು ಹೇಮಂತ್? ಖಂಡಿತ ಸಿಂಧೂರ, ಏನಂತಂದ್ರೆ ಏನು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ, ಏನು ಸಿದ್ದನಕಟ್ಟೆ ಗ್ರಾಮದ ಚಿಕ್ಕನಾಯಕನಹಳ್ಳಿ ತಾಲೂಕಿನ ವಿದ್ಯಾರ್ಥಿನಿ ಅಶ್ವಿನಿ ಏನು ಕಳೆದ ಒಂದು ವಾರದ ಹಿಂದೆ ಆತ್ಮಹತ್ಯೆಗೆ ಶರಣಾಗಿದ್ದು. ಆ ಒಂದು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಆಕೆಯ ಮೊಬೈಲ್ ನಲ್ಲಿ ಏನು ಪ್ರಿಯಕರ ಚೇತನ್ ಏನಿದ್ದಾನೆ ಆತ ಮಾಡಿರುವಂತ ಎಲ್ಲಾ ಮೆಸೇಜ್ಗಳು ಈಗ ಸಿಕ್ಕಾಕೊಂಡಿರುವಂತದ್ದು. ಒಂದ್ ಕಡೆ ಮೂಲ ಕಾರಣ, ಆಕೆಯ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಮೂಲ ಕಾರಣ ಚೇತನ್ ಅಂತಾನೆ ಪೋಷಕರು ಹೇಳ್ತಾ ಇರುವಂತದ್ದು. ಯಾಕಂತಂದ್ರೆ ಆತನಿಗೆ ಹಲವು ಏನು ಆಂಟಿಯರ ಚಟ ಇತ್ತು. ಆ ಒಂದು ವಿಚಾರ ಏನು ಅಶ್ವಿನಿಗೆ ತಿಳಿದ ಬಳಿಕ ಅವರಿಬ್ಬರ ನಡುವೆ ಒಂದು ಗಲಾಟೆ ಆಗಿತ್ತು. ಅದಾದ ಬಳಿಕ ಏನು ಚೇತನ್ ಈಕೆಯನ್ನ ಟಾರ್ಚರ್ ನೀಡ್ತಾ ಇದ್ದ. ಅಂದ್ರೆ ನನ್ ಜೊತೆನೆ ನೀನ್ ಇರ್ಬೇಕು ಅನ್ನೋ ರೀತಿಯಲ್ಲಿ ಟಾರ್ಚರ್ ಅನ್ನ ನೀಡ್ತಾ ಇದ್ದ. ಆ ಒಂದು ಕಾರಣಕ್ಕೆ ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಪೋಷಕರು ಹೇಳ್ತಾ ಇರೋಂಥದ್ದು. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನು ಆಕೆ ನುಂಗ್ಲಿಕ್ಕೆ ಅಂತ ಇಟ್ಕೊಂಡಿದ್ದಂತ ಮಾತ್ರೆ ಇರ್ಬೋದು, ಮತ್ತೆ ಆ ಒಂದು ಏನು ಇಡೀ ಪಾಷಾಣ ಏನಿದೆ ಅದರ ಫೋಟೋ ಆಗಿರೋಂಥದ್ದು. ಮತ್ತೊಂದು ವಿಚಾರ ಅಂತಂದ್ರೆ ಏನು ಆಕೆ ನೇಣು ಹಾಕಡ್ಲಿಕ್ಕೆ ಮುಂಚೆ ಆ ಪ್ರಿಯಕರ ಚೇತನ್ಗೆ ವಿಡಿಯೋ ಕಾಲ್ ಅನ್ನ ಮಾಡಿದ್ಲು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತ ಫೋಟೋ ಸಹ ಪವರ್ ಟಿವಿಗೆ ಲಭ್ಯ ಆಗಿರುವಂತದ್ದು. ಮತ್ತೆ ಏನು ಆಂಟಿಯರ ಜೊತೆ ಮಾತನಾಡ್ತಾ ಇದ್ದ ಆ ವಿಡಿಯೋ ಕೂಡ ಲಭ್ಯ ಆಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು, ಪೊಲೀಸರು ಕೇಸನ್ನ ಕ್ಲೋಸ್ ಆದ್ಮೇಲೆ ಮತ್ತೆ ಕೇಸನ್ನ ರೀಓಪನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂತ ಹೇಳಿ ಮೀನಾಮೇಷವನ್ನ ಹೊಸದಾಗಿ ಕೇಸನ್ನ ಓಪನ್ ಮಾಡ್ಲಿಕ್ಕೆ ಮೀನಾಮೇಷವನ್ನ ಎಣಿಸ್ತಾ ಇರುವಂತದ್ದು. ಸಿಂಧೂರ, ಓಕೆ, ಥ್ಯಾಂಕ್ ಯು ಹೇಮಂತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.